ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಾವೆಲ್ಲ ವನವಾಸದ ಪರ್ವದಲ್ಲಿದ್ವಿ. ಯಾವ ರೀತಿ ಕೃಷ್ಣ ಹಾಗೂ ಎಲ್ಲ ಪರಿವಾರದವರು ಪಾಂಡವರಿಗೆ ಆತ್ಮೀಯರಾದವರು ಬಂದು ಅವರನ್ನ ಕಂಡು ಅವರಿಗೆ ಧೈರ್ಯದ ಮಾತನ್ನ ಹೇಳಿ ಮತ್ತೆ ಎಲ್ಲ ಹೊರಟಿದ್ದಾರೆ. ಮುಂದೆ ಏನಾಗ್ತಾ ಇದೆ ಅಂದ್ರೆ, ಅವರ ನಂತರ ಮತ್ತಷ್ಟು ಋಷಿಗಳು ಬರ್ತಾ ಇದ್ದಾರೆ ಪಾಂಡವರಿಗೆ ಆಶೀರ್ವಾದವನ್ನ ನೀಡಿ ಧೈರ್ಯವನ್ನ ತುಂಬಲಿಕ್ಕೆ. ಯಾವಾಗ ನಾವು ಒಳ್ಳೆಯವರಾಗಿರ್ತೀವಿ, ಒಳ್ಳೆತನ ಅನ್ನೋದು ಮನುಷ್ಯನಲ್ಲಿ ಸದಾಕಾಲ ಇರುತ್ತೆ, ಆ ಸಮಯದಲ್ಲಿ ಪರಮಾತ್ಮ ನೇರವಾಗಿ ಬರ್ದೇ ಇದ್ರು ಅವನ ಮುಖಾಂತರ ಯಾರಾದ್ರೂ ಕೂಡ ಬಂದೇ ಬರ್ತಾರೆ. ಹಾಗೆ ಇಲ್ಲಿ ನಾನಾ ಋಷಿಗಳು ಬರ್ತಾ ಇದ್ದಾರೆ. ಎಲ್ಲಿಗೆ? ದ್ವೈತವನಕ್ಕೆ ಬರ್ತಾ ಇದ್ದಾರೆ. ಯಾಕಂದ್ರೆ ಅವರು ಉಳ್ಕೊಂಡಿದ್ದು ದ್ವೈತವನದಲ್ಲಿ. ಕುರುಕ್ಷೇತ್ರದ ನೈಋತ್ಯ ಮೂಲೆಯಲ್ಲಿರ್ತಕ್ಕಂಥ ಒಂದು ವನ ಅಥವಾ ಒಂದು ಸ್ಥಳವನ್ನ ನಾವು ದ್ವೈತವನ ಅಂತ ಕರಿತೀವಿ. ಕಾಮ್ಯಕವನಕ್ಕೆ ನೇರ ವಿರುದ್ಧ ದಿಕ್ಕಿನಲ್ಲಿ ಇರುವಂತದ್ದು. ಏನ್ ಅಷ್ಟ್ರ ಮಟ್ಟಿಗೇನ್ ಕಾಡಲ್ಲ, ಅದು ರಮಣೀಯವಾದ ಪ್ರದೇಶ ದ್ವೈತವನ. ಯಾಕಂದ್ರೆ ವೇದವ್ಯಾಸರು ತಪಸ್ಸನ್ನ ಮಾಡಿದ್ದಲ್ಲೇ. ದ್ವೈಪಾಯನ ಸರೋವರ ಕೇಳಿರ್ಬೋದು ನೀವು. ಆ ದ್ವೈಪಾವನ ಸರೋವರ ಇದ್ದಂತಹ ತಪಸ್ಸಿನ ಭೂಮಿ ಅದು. ಮುಂದೆ ಅದು ವಿಶಾಲವಾದ ಬದರಿ ಕ್ಷೇತ್ರ ಅಂತ ಅನ್ಸ್ಕೊಳ್ಳುತ್ತೆ. ಅಲ್ಲಿ ಸಾಂಸಾರಿಕ ಗೊಂದಲಗಳಿಗೆ ಶಾಂತಿ ಸಿಗ್ತಾ ಇರ್ತಕ್ಕಂಥ ತಪೋಭೂಮಿ. ದ್ವೇ ಅಂದ್ರೆ ಶೋಕ ಅಂತ ಅರ್ಥ ನೋಡಿ. ದ್ವೇ ಅಂದ್ರೆ ಶೋಕ ಅಥವಾ ಮೋಹ ಅಂತ ಅರ್ಥ. ಗತೆ ಅಂದ್ರೆ ಕಳಿಯೋದು, ಶೋಕವನ್ನ ಕಳಿತಕ್ಕಂಥದ್ದು ದ್ವೈಪಾವನ ಅಥವಾ ದ್ವೈತವನ ಅಂತ ಕರಿತೀವಿ. ಪಾಂಡವರು ನೆಲೆಸಿದ್ದಾರೆ ಅಲ್ಲಿ ತಾತ್ಕಾಲಿಕಕ್ಕಾಗಿ. ಒಬ್ಬೊಬ್ಬರು ಬರ್ತಾ ಇದ್ದಾರೆ ಪಾಂಡವರನ್ನ ಕಾಣ್ಲಿಕ್ಕೆ. ಅವರು ಕಾಮ್ಯಕ ವನದಿಂದ ಹೊರಡೋ ಮೊದಲು ಹಲವಾರು ದಾನವನ್ನ ಮಾಡಿದ್ರವರು. ನಾನಾ ಬಗೆಯ ಶ್ರೇಷ್ಠ ವಸ್ತುಗಳನ್ನ, ಗೋವುಗಳನ್ನ ಅವ್ರು ದಾನ ಮಾಡೋದ್ರಲ್ಲಿ ಶ್ರೇಷ್ಠ, ಅದು ಬಹಳ ಪುಣ್ಯ ಅಂತ ಅನ್ಕೊಂಡಿದ್ರು. ಅವರು ಮಾಡಿರ್ತಕ್ಕಂಥ ದಾನ ಯಾವತ್ತೂ ವ್ಯರ್ಥ ಆಗದೆ ವನವಾಸ ಕಾಲದಲ್ಲಿ ಅವರಿಗೆ ಸಹಾಯಕ್ಕೆ ಬರ್ತಾ ಇದೆ. ಬ್ರಾಹ್ಮಣ ಸಮೂಹ ಹಿಂದೆ ಬರ್ತಾ ಇದೆ, ಅವರನ್ನ ಆಶೀರ್ವಾದ ಮಾಡಿ ಮಾಡಿ ಹೋಗ್ತಾ ಇದೆ. ಮಹಾಯೋಧರ ಪಾಂಡವರ ದೈವಿ ಆಯುಧಗಳನ್ನ 20 ಜನ ಹೊತ್ತು ತಂದು ಅವರು ಮುಂದೆ ಇಟ್ಟಿದ್ದಾರೆ. ಜನಗಳೆಲ್ಲ ಬಂದು ನಮಸ್ಕಾರವನ್ನ, ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಏನಾಗ್ತಾ ಇದೆ? ಪುರಾಣ ಪ್ರಸಿದ್ಧರಾಗಿರ್ತಕ್ಕಂಥ ಮಾರ್ಕಂಡೇಯ ಮಹರ್ಷಿಗಳು ಬರ್ತಾ ಇದ್ದಾರೆ, ಪಾಂಡವರನ್ನ ಕಾಣ್ಲಿಕ್ಕೆ ಬಂದಿದ್ದಾರೆ. ಜಲಪ್ರಳಯದಲ್ಲಿ ಹಿಂದಿನ ಯುಗಾಂತ್ಯದಲ್ಲಿ ಮಾರ್ಕಂಡೇಯರಿದ್ರೂ ಕೂಡ ಅವರು ಚಿರಂಜೀವಿ ಆಗಿದ್ರು. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಅಪಾಯ ಆಗ್ಲಿಲ್ಲ. ಅಲ್ಲದೆ ಶೇಷಶಾಹಿ ವಿಷ್ಣುವನ್ನ ಸಾಕ್ಷಾತ್ ಆಗಿ ಕಂಡಂತ ಮಹಾನುಭಾವರು ಮಾರ್ಕಂಡೇಯರು. ಶಿವನನ್ನ ಒಲಿಸ್ಕೊಂಡು ಸಾವನ್ನೇ ಗೆದ್ದವರು. ಶ್ರೀರಾಮನ ವನವಾಸದ ಕಾಲ ನೆನಪಾಗ್ತಾ ಇದೆಯಲ್ಲ ಅಂತ ಬಹಳ ದುಃಖಿತರಾಗಿ ಬರ್ತಾ ಇದ್ದಾರೆ. ಯುಧಿಷ್ಠಿರ ಹಾಗೂ ಪಾಂಡವರನ್ನು ನೋಡಿ ಬಹಳ ಬೇಸರ ಆಯ್ತು ಮಾರ್ಕಂಡೇಯ ಮಹರ್ಷಿಗಳಿಗೆ. ಯುಧಿಷ್ಠಿರ ನೋಡ್ದ, ಅಲ್ಲ ಇಂತಹ ಸಾಧು ಸಂತ ಮಹರ್ಷಿಗಳಿಗೂ ಕೂಡ ದುಃಖ ಆಗತ್ತಾ? ಯಾಕಂದ್ರೆ ಸರ್ವಸಂಗ ಪರಿತ್ಯಾಗಿಗಳವರು, ಅವ್ರಿಗೆ ಯಾವುದೇ ರೀತಿಯ ಮೋಹ ಇರಲ್ಲ. ನಮ್ಮನ್ನ ನೋಡಿ ಮರಗ್ತಾ ಇದ್ದಾರಲ್ಲ, ಎಂತಹ ಕಾರುಣ್ಯ ಭಾವ ಅಂತ ಮಹರ್ಷಿ ಬಗ್ಗೆ ಯುಧಿಷ್ಠಿರ ಯೋಚನೆ ಮಾಡ್ತಾ ಇದ್ರೆ, ಅವನ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡಂತ ಮಹರ್ಷಿಗಳು ಮಾತಾಡ್ತಾ ಇದ್ದಾರೆ. ಅಯ್ಯ, ನನಗೆ ಹರ್ಷ ಆಶ್ಚರ್ಯ ಅಲ್ಲ, ನನಗೆ ಶೋಕ ದರ್ಪ ಕ್ರೋಧಗಳು ಇಲ್ಲ. ನಾನು ನಿನ್ನನ್ನು ನೋಡಿ ಯಾಕೆ ವಿಸ್ಮಿತನಾಗಿ ದುಃಖ ಬಂತು ಅಂದ್ರೆ, ಶ್ರೀರಾಮನಂತೆ ನೀನು ಧೀರನಾಗಿ ವನಕ್ಕೆ ಬಂದೆ, ಹಿಂದೆ ಮುಂದೆ ಯೋಚಿಸದೆ ಈ ಕಾಡಿಗೆ ಬಂದಲ್ಲ, ಆ ದೃಶ್ಯ ನೆನಪಾಗಿ ನನ್ನ ಕಂಗಳಲ್ಲಿ ಆನಂದ ಬಾಷ್ಪ ಬರ್ತಾ ಇದೆ.
ನಾನು ಋಷ್ಯಮೂಕ ಪ್ರಾಂತದಲ್ಲಿ ಪ್ರಭುವನ್ನ ಕಂಡಿದ್ದೆ, ಶ್ರೀರಾಮರನ್ನ. ನಿನಗೊಂದು ಉಪದೇಶ ನೀಡ್ತೇನೆ, ಕೇಳಿಸ್ಕೋ. ರಾಮಸ್ಮರಣೆಯಿಂದ ಪ್ರೇರಿತ ಆಗಿರ್ತಕ್ಕಂಥ ಉಪದೇಶ ಇದು. ಶ್ರೀರಾಮನಿಗೆ ಇಂದ್ರನ ಪರಾಕ್ರಮ ಇತ್ತು. ಯುದ್ಧದಲ್ಲಿ ಶ್ರೀರಾಮನನ್ನ ಸೋಲಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇರಲಿಲ್ಲ. ಅವನು ಅಜೇಯ. ಭಗೀರಥನಂತೆ ಭೂಮಿಯನ್ನ ಗೆದ್ದು ಧರ್ಮದಿಂದ ಆಳಿದ್ದ ಪ್ರಭು ಶ್ರೀರಾಮ. ಅರಣ್ಯವಾಸದಲ್ಲಿದ್ರೂ ಕೂಡ ಒಂದೇ ಒಂದು ದಿವಸ ದುಃಖ ಪಡದೆ ಅದನ್ನ ಸಂತೋಷದಿಂದ ತೃಪ್ತನಾಗಿ ಅನುಭವಿಸಿದವನು ಅವನು. ಯಾಕಂದ್ರೆ ಅವನಿಗೆ ಬಲ ಇತ್ತು. ಯಾವ ಬಲ? ಧರ್ಮ ಅನ್ನೋ ಬಲ ಇತ್ತು. ತನ್ನ ಪಟ್ಟ ತಪ್ಪಿಸಿದವರನ್ನ ಯಾವತ್ತೂ ಸದೆ ಬಡಿಲಿಲ್ಲ ಅವನು. ಧರ್ಮ ಕಂಟಕರನ್ನ ಮಾತ್ರ ಅವನು ನಿರ್ನಾಮ ಮಾಡ್ದ. ಶ್ರೀರಾಮನ ಹಿಂದಣ ಅಲರ್ಕ, ಕಾಶಿ, ಕರುಷ ಇವರೆಲ್ಲರೂ ಧರ್ಮಾತ್ಮರು. ಧರ್ಮದಿಂದ ರಾಜ್ಯ ಆಳಿ ಸ್ವರ್ಗಕ್ಕೆ ಹೋದಂತವರು. ಸತ್ಯವನ್ನ ವ್ರತನನ್ನಾಗಿ ಮಾಡಿಕೊಂಡು ಮುಂದಕ್ಕೆ ಹೋದಂತ ಯಾವುದೇ ರಾಜರು ಕೂಡ ಅವನತಿಯನ್ನ ಹೊಂದಿಲ್ಲ. ಅವರೆಲ್ಲರೂ ಕೂಡ ಪರಮಾತ್ಮನ ಹತ್ರಕ್ಕೆ ಹೋಗಿದ್ದಾರೆ. ಹಾಗಾಗಿ ನೀನು ಧರ್ಮದ ಹಾದಿಯಲ್ಲಿ ನಡೆ. ಅವನಿಗೂ ವನವಾಸ ಪ್ರಾಪ್ತಿಯಾಗಿದೆ, ನಿನಗೂ ವನವಾಸ ಪ್ರಾಪ್ತಿಯಾಗಿದೆ. ಸಪ್ತರ್ಷಿಗಳನ್ನ ಪ್ರಾರ್ಥನೆ ಮಾಡು ನೀನು. ಯಾಕಂದ್ರೆ 2000 ವರ್ಷಗಳಿಗೊಮ್ಮೆ ಒಂದು ರಾಶಿಯಿಂದ ಇನ್ನೊಂದಕ್ಕೆ ಕ್ರಮಿಸುವವರವರು. ಇಂದ್ರಿಯ ನಿಗ್ರಹವನ್ನ ಮಾಡ್ಕೋ. ಕಾಡಿನ ಆನೆಗಳನ್ನ ನೋಡು. ಎಲೆ ಸೊಪ್ಪು ಸದೆಗಳನ್ನ ತಿಂತ ಸಾತ್ವಿಕನಾಗಿ ಬದುಕು. ನದಿ ಕೊಳಗಳ ನೀರನ್ನ ಕುಡಿತಾ ಇರು. ಹಿಂಸ ಮೃಗಗಳಂತೆ ಸ್ವಭಾವವನ್ನ ಬದಲಾವಣೆ ಮಾಡ್ಕೋಬೇಡ. ವಿಧಿಯನ್ನ ಯಾರು ಮೀರಬಾರ್ದು. ಇದು ನನ್ನ ಉಪದೇಶ ಅಂತ ಮಾರ್ಕಂಡೇಯ ಮಹರ್ಷಿಗಳು ಏನ್ ಮಾಡ್ತಾ ಇದ್ದಾರೆ? ಉಪದೇಶವನ್ನ ನೀಡ್ತಾ ಇದ್ದಾರೆ. ಅವರ ಜೊತೆಗೆ ಬಕ, ದಾಲ್ಬೆರು ಅಂತಕ್ಕಂಥ ಮಹರ್ಷಿಗಳು ಬಂದಿದ್ದಾರೆ. ಸಂಧ್ಯಾ ಕಾಲದಲ್ಲಿ ವೇದಘೋಷ, ಹೀಗೆ ಎಲ್ರು ಬರ್ತಾ ಇದ್ದಾರೆ. ಅದರಲ್ಲಿ ಬಕ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ನೋಡಯ್ಯ ದೊರೆ, ಕೀರ್ತಿ, ಸುಖ, ಆಡಳಿತ, ಭೋಗ, ನೆಮ್ಮದಿಗಳನ್ನ ಬಯಸಿ ಯಾರೆಲ್ಲ ರಾಜ್ಯ ಆಳ್ತಾರೆ ಪರಲೋಕ ಪ್ರಾಪ್ತಿ ಆಗುತ್ತೆ ಅವ್ರಿಗೆ ಮುಂದೊಂದ್ ದಿವ್ಸ. ಎಲ್ಲರನ್ನ ಗೆದ್ದು ಹಿಂಸೆಯನ್ನ ಯಾರು ಕೊಡ್ತಾರೆ, ಮೋಸವನ್ನ ಯಾರು ಕೊಡ್ತಾರೆ, ಯಾರು ಮಾಡ್ತಾರೆ, ಯಾವತ್ತೂ ಕೂಡ ಅವರು ಪರಮಾತ್ಮನ ದೃಷ್ಟಿಯಲ್ಲಿ ಏಳಿಗೆ ಆಗಲ್ಲ. ಬಲಿ ಚಕ್ರವರ್ತಿನ ನೆನಪು ಮಾಡ್ಕೊ ನೀನು. ಸಮೃದ್ಧವಾದ ನಾಡ, ಒಂದು ಯಾವುದು ಕೊರತೆನೇ ಇರ್ಲಿಲ್ಲ. ಅಷ್ಟು ಸ್ವಯಂ ಪೂರ್ಣವಾದ ರಾಜ್ಯ ಇದ್ರೂ ಕೂಡ ಬ್ರಾಹ್ಮಣರ ಶಾಪದಿಂದ ಬಲಿ ಎಲ್ಲವನ್ನ ಕಳ್ಕೊಂಡ. ಶುಕ್ರರು ಶಾಪ ಕೊಟ್ಟಿದ್ರು ಅವನಿಗೆ. ಶುಕ್ರ ಸಂತತಿಯವರನ್ನ ಬಲಿ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. ಬ್ರಾಹ್ಮಣ ದ್ವೇಷಿಯಾಗಿದ್ದ. ಬ್ರಾಹ್ಮಣರಿಗೆ ಸಹಾಯ ಮಾಡ್ತಾ ಇರ್ಲಿಲ್ಲ. ಶುಕ್ರರೇ ವಿಧಿ ಇಲ್ಲದೆ ಶಾಪ ಕೊಟ್ರು. ಕಡೆಗೆ ಶುಕ್ರರೇ ಅವನನ್ನ ಬದುಕಿಸ್ಬೇಕು ಅಂತ ಅನ್ಕೊಂಡ್ರು ಕೂಡ ಅವನು ಬದುಕುಳಿಲಿಲ್ಲ. ಆ ಶಾಪ ತೀರ್ತು. ಬ್ರಾಹ್ಮಣರ ಶಾಪ ಅಂಕುಶವಿದ್ದಂತೆ. ಅಂಕುಶ ಆನೆಗೆ ಘಾಸಿ ಮಾಡಿರೋ ತರ ಕ್ಷತ್ರಿಯರಿಗೆ ಬ್ರಾಹ್ಮಣ ಶಾಪ ಘಾಸಿ ಮಾಡುತ್ತೆ. ಬ್ರಾಹ್ಮಣನಲ್ಲಿ ದೃಷ್ಟಿ ಇದೆ, ಕ್ಷತ್ರಿಯನಲ್ಲಿ ಬಲವಿದೆ. ಎರಡೂ ಕೂಡಿದಾಗ ಲೋಕಕ್ಷೇಮ. ಹಾಗಾಗಿ ಬ್ರಾಹ್ಮಣ ಮಂತ್ರಿಯೊಬ್ಬ ನಿನಗ್ ಬೇಕು. ದಾನ, ಧರ್ಮ, ಅಧಿಕಾರ ವಿತರಣೆ, ಬೊಕ್ಕಸ, ಸೇನೆ, ಗಡಿ, ಗಣಿ, ಧರ್ಮದ ಉಸ್ತುವಾರಿ, ಇದೆಲ್ಲವೂ ಕೂಡ ನಿನ್ ಜೊತೆ ಇರಬೇಕು. ಅದೇ ಸಮಯಕ್ಕೆ ವೇದವ್ಯಾಸರು, ನಾರದರು, ಪರಶುರಾಮರು, ಋತುಶ್ರವ, ಇಂದ್ರದ್ಯುಮ್ನ, ಬಾಲ್ಯುಕಿ, ಕೃತಚೇತರು, ಕರ್ಣಶ್ರವ, ಮುಂಜು, ಲವಣಾಶ್ಚ, ಕಾಶ್ಯಪ, ಹಾರಿತ, ಸ್ಥೂಣಾಕರ್ಣ, ಅಗ್ನಿವೇಶ್ಯ, ಶೌನಕ, ಕೃತವಾಕ, ಸುವಾರ, ಬೃಹದಶ್ವ, ವಿಭಾವಸು, ಊರ್ಧ್ವರೇತಸು, ವಿಶ್ವಾಮಿತ್ರರು, ಸುಹೋತ್ರರು, ಹೋತ್ರವಾಹನರು, ದೇವರ್ಷಿಗಳು, ಇಷ್ಟು ಜನರು ಬಂದು ಸೇರ್ಕೊಂಡ್ರು. ಇವರೆಲ್ಲರೂ ಕೂಡ ಮಹರ್ಷಿಗಳು. ಇದರಲ್ಲಿ ಎಷ್ಟೋ ಜನರ ಮಹರ್ಷಿಗಳ ಹೆಸರನ್ನು ಕೇಳಲೇ ಇಲ್ಲ ನಾವು. ಭೀಮಸೇನ
ಇವ್ರು ಆಡ್ತಾ ಇರ್ತಕ್ಕಂಥ ಮಾತನ್ನ ಬೇರೆ ರೀತಿ ಅರ್ಥ ಮಾಡ್ಕೊಂತ ಇದ್ದಾನೆ, ಯುಧಿಷ್ಠಿರ ಬೇರೆ ರೀತಿ. ನಮ್ಮ ಮನಸ್ಸಲ್ಲಿ ಏನ್ ಆಲೋಚನೆ ಇರುತ್ತೋ ಅದೇ ಬರುತ್ತೆ ನಮ್ಮ ತಲೆಯಲ್ಲಿ. ಅವನು ಕೇವಲ ದ್ವೇಷ ಸಾಯಿಸು ಅನ್ನೋದೇ ಇತ್ತು. ಹಾಗಾಗಿ ಬ್ರಾಹ್ಮಣರು ಹೇಳಿದಂತಹ ಮಾತು ಶತ್ರುಗಳ ಮೇಲೆ ಸೇಡನ್ನ ತೀರಿಸ್ಕೊ ಅಂತ ಇದ್ರೆ, ಯುಧಿಷ್ಠಿರನ ಮನಸ್ಸಲ್ಲಿ ತಾಳ್ಮೆಯಿಂದ ಧರ್ಮದಿಂದ ನಡೆದ್ರೆ ಜಯ ಅಂತಕ್ಕಂಥ ಮಾತು ಬರ್ತಾ ಇದೆ. ಹಾಗೆ ನಾನ್ ಹೇಳೋ ಮಾತು ಕೂಡ ನಿಮ್ಮ ತಲೆಯಲ್ಲಿ ಹತ್ತಾರು ಅರ್ಥವನ್ನ ನೀಡ್ತದೆ. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಪರಿಸ್ಥಿತಿ ಯಾವುದು ಅಂತ. ಮಾರ್ಕಂಡೇಯ, ಬಕ, ದಾಲ್ಬಿಯ ಎಲ್ಲ ಮಹರ್ಷಿ ಬ್ರಹ್ಮರ್ಷಿಗಳು ಬಂದು ಉಪದೇಶವನ್ನ ಕೊಟ್ಟು ಆಶೀರ್ವಾದವನ್ನ ನೀಡಿ ಹೊರಟೋದ್ರು. ಬಂದ್ರು ಹೋದ್ರು. ಸ್ವಲ್ಪ ದಿವಸ ಆಯ್ತು, ಎಲ್ಲರೂ ಒಂದು ಹಂತಕ್ಕೆ ಬಂದ್ರು. ದ್ರೌಪದಿಗೆ ಮಾತ್ರ ಮನದಲ್ಲಿರ್ತಕ್ಕಂಥ ನೋವು ಅವಮಾನ ಆರ್ತಾ ಇಲ್ಲ. ಪತಿವ್ರತೆ, ಪಂಡಿತೆ, ಪ್ರಾಜ್ಞೆ, ಜೂಜಾಡಿದವನು ಯುಧಿಷ್ಠಿರ. ಆದ್ರೆ ಅತ್ಯಂತ ಅಪಮಾನಕ್ಕೆ ಒಳಗಾದವಳು, ಹಿಂಸೆಗೊಳಗಾದವಳು ದ್ರೌಪದಿ. ಏನೋ ತಪ್ಪು ಮಾಡದೇ ಇದ್ರು ಕೂಡ ಇಂತಹ ನೋವಿಗೆ ಗುರಿ ಆದ್ನಲ್ಲ ಅನ್ನೋ ಸಂಕಟ ಅವಳನ್ನ ಕಾಡ್ತಾ ಇತ್ತು. ದಿನೇ ದಿನೇ ಅಸಹನೆ ಹೆಚ್ಚಾಗ್ತಾ ಇದೆ. ಒಮ್ಮೆ ಯುಧಿಷ್ಠಿರ ಪಾಂಚಾಲಿಯ ನಡುವೆ ಮಾತುಕತೆ ಆಗ್ತಾ ಇದೆ. ಏನಂದ್ರೆ, ಪಾಂಚಾಲಿ ಹೇಳ್ತಾ ಇದ್ದಾಳೆ, ಪ್ರಭು, ನಾವು ವನವಾಸಕ್ಕೆ ಹೊರಟಾಗ ನಮ್ಮನ್ನ ನೋಡಿ ಮರುಗದೆ ಇದ್ದವರು 4 ಜನ. ದುರ್ಯೋಧನ, ಕರ್ಣ, ಶಕುನಿ, ದುಶ್ಯಾಸನರು. ಯುಧಿಷ್ಠಿರ ಕೇಳ್ತಾನೆ, ಹೌದು, ಆದ್ರೆ ಯಾಕೆ ನಿನ್ಗೀಗ ನೆನ್ಪಾಗ್ತಾ ಇದೆ? ನಾವು ವನವಾಸಕ್ಕೆ ಬರ್ಬೇಕಾದ್ರೆ ಅವರ ಕಣ್ಣಲ್ಲಿ ನೀರು ಬಂದ್ರೆ ಇಷ್ಟು, ಬರ್ದೇ ಇದ್ರೆ ಇಷ್ಟು. ಬೇರೆ ಏನಾದ್ರೂ ಮಾತಾಡು. ಪಾಂಚಾಲಿ ಹೇಳ್ತಾಳೆ, ನಿತ್ಯ ನೀವು 5 ಜನ ನೆಲದಲ್ಲಿ ಮಲಗುವುದನ್ನ ನೋಡಿದರೆ ನನಗೆ ಸಂಕಟ ಆಗ್ತಾ ಇದೆ. ಎಂಥ ರಾಜಸಭೆಯಲ್ಲಿ ಸಾಕ್ಷಾತ್ ಶ್ರೀ ಕೃಷ್ಣನಿಂದ ಅಭಿಷಿಕ್ತರಾದಂತಹ ಧರ್ಮ ಪ್ರಭುವಿಗೆ ಈ ಆಪತ್ತು ಬಂತಲ್ಲ, ಅದು ಮೋಸದಿಂದ. ಈ ವನವಾಸಕ್ಕೆ ನೀವು ಹೊಂದ್ಕೊಂಡಿರೋ ತರ ಕಾಣ್ತಾ ಇದೆ, ಆದ್ರೆ ಇದು ಲೋಕಕ್ಕೆ ಕ್ಷೇಮ ತರೋ ವಿಚಾರನ? ಕ್ಷತ್ರಿಯರಾದ್ರೂ ಕೂಡ ಇದೆಲ್ಲ ನಿಮ್ಗೆ ಶೋಭೆನಾ? ಬಂಗಾರದ ತಟ್ಟೆಯಲ್ಲಿ ಉಂಟಾಯ್ತಂತ ನನ್ನ ಗಂಡಂದಿರು ಅರಣ್ಯದ ಎಲೆ ಹಣ್ಣುಗಳನ್ನ ತಿನ್ನೋದು ಸರಿಯಾದ ಆಹಾರನ? ನನ್ನ ಗಂಡ ಭೀಮಸೇನನ ಅಪರಾಧವೇನು? ಒಬ್ಬರಿಂದ ಎಲ್ಲರಿಗೂ ಈ ಶಿಕ್ಷೆ ಏತಕ್ಕೆ? ನಿಮ್ಮ ಪ್ರತಿಜ್ಞೆ ಅಲ್ಲವೇ ಭೀಮಾರ್ಜುನರನ್ನ ಕಟ್ಟಾಕಿರೋದು? ಯಮಳರು ಎಡವಿ ಕಷ್ಟವನ್ನ ಸಹಿಸಬಲ್ತರ? ಕೋಪವಿಲ್ಲದವನು ಕ್ಷತ್ರಿಯನೇ ಅಲ್ಲ ಅನ್ನತ್ತೆ ವೇದಶಾಸ್ತ್ರ. ಅಗ್ನಿಯಲ್ಲಿ ಜ್ವಾಲೆ ಇರಬೇಕು, ಉರಿ ಇರಬೇಕು, ಶಾಖ ಇರಬೇಕು. ಅದ್ಯಾವುದೂ ಇಲ್ಲ ಅಂದ್ರೆ ಅಗ್ನಿ ಅಂತ ಕರೀತಾರ ಅದನ್ನ? ಇದು ಕ್ಷಮಾ ಕಾಲ ಅಲ್ಲ, ಉದ್ಯೋಗ ಕಾಲ. ಆತ್ಮಗೌರವ ಇದ್ದಂತ ವ್ಯಕ್ತಿ ತನ್ನ ತಾನು ರಕ್ಷಿಸ್ಕೊಳ್ತಾನೆ. ದ್ರೌಪದಿಯ ದುಃಖದ ಮಾತುಗಳು. ಯುಧಿಷ್ಠಿರ ಹೇಳ್ತಾನೆ, ಪಾಂಚಾಲಿ, ಪದೇ ಪದೇ ಅದೇ ಮಾತನಾಡೋದ್ರಿಂದ ಏನು ಪ್ರಯೋಜನ? ಕ್ಷತ್ರಿಯ ಅಂದ ಮಾತ್ರಕ್ಕೆ ಆಪತ್ತು ಬರೋದೇ ಇಲ್ಲ ಅಂತಲ್ಲ, ಅವನಿಗೂ ಆಪತ್ತು ಬರುತ್ತೆ, ಪರಿಹಾರ ಕೂಡ ಇದೆ. ಈಗ ಕ್ಷಮಾ ಕಾಲ. ಅಕಾಲ ಕ್ರೋಧ ಯಾರಿಗೂ ಒಳ್ಳೇದಲ್ಲ. ದ್ರೌಪದಿ ಹೇಳ್ತಾಳೆ, ಕೃತಯುಗದ ಪ್ರಹ್ಲಾದ ಕೂಡ ನಿಮ್ ರೀತಿ ಹೇಳಿಲ್ವಲ್ಲ. ಬಲಿಯ ಸ್ವಂತ ಮೊಮ್ಮಗ. ಕ್ಷತ್ರಿಯನಿಗೆ ಕ್ಷಮೆ ಭೂಷಣನ ಅಥವಾ ತೇಜಸ್ಸ? ಏನು ಪ್ರಹ್ಲಾದ ನಿರ್ಣಯನ? ಏನ್ ಹಾಗಂದ್ರೆ? ಸದಾ ಕ್ಷಮಾ ನಿರತನಾದಂತಹ ದೊರೆ ಅತಿಯಾಗಿ ವರ್ತಿಸ್ತಾನೆ.
ಅವನನ್ನ ನೋಡಿದ್ರೆ, ಅವನನ್ನ ಹೆಂಡತಿಯನ್ನ ನೋಡಿದ್ರೆ ಯಾರೂ ಗೌರವ ಕೊಡಲ್ಲ, ಭಯ ಪಡಲ್ಲ ಲೋಕದಲ್ಲಿ. ಮುಂದೊಂದು ದಿನ ಬಲಾತ್ಕಾರ ಕೂಡ ಮಾಡ್ಬೋದು. ಇಂಥ ಹೇಡಿ ಪತಿ ಜೊತೆ ಯಾವ ಹೆಂಡತಿ ಇರ್ತಾಳೆ? ಅವಳು ಬಿಟ್ಟು ಹೋಗ್ಬಿಡ್ತಾಳೆ. ಅವನ ಸ್ನೇಹಿತರು ಅವನನ್ನ ಬಿಟ್ಟು ಹೋಗ್ಬಿಡ್ತಾರೆ. ಒಳ್ಳೆ ಜನ ಅವನನ್ನ ಬಿಟ್ಟು ಹೋಗ್ತಾರೆ. ಐಶ್ವರ್ಯ ನಷ್ಟ ಆಗುತ್ತೆ. ಯಾಕಂದ್ರೆ ಹೇಡಿಯ ಕ್ಷಮೆಗೆ ಅರ್ಥ ಇಲ್ಲ. ಹಾಗಲ್ಲದೆ ಸದಾ ಕೋಪ, ತಾಪ, ಸೇಡು, ದ್ವೇಷ ಇರ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅದು ಕೂಡ ಕ್ಷತ್ರಿಯ ಲಕ್ಷಣ ಅಲ್ಲ. ಎರಡೂ ಅತಿ ಮಾಡಬಾರ್ದು. ಸಂಪೂರ್ಣವಾಗಿ ತಾಳ್ಮೆಯಿಂದ ಕ್ಷಮಾ ಕ್ಷಮಾ ಅಂತ ಇರ್ಲೂಬಾರ್ದು, ಅತಿ ಕೋಪ ಮಾಡ್ಕೊಳ್ಳೂಬಾರ್ದು. ಇದು ಪ್ರಹ್ಲಾದನ ನಿರ್ಣಯ. ಆ ಮಾತಿಗೆ ಯುಧಿಷ್ಠಿರ ನಗ್ತ ಹೇಳ್ತಾನೆ, ಪ್ರಹ್ಲಾದ ಸರಿಯಾಗಿ ಹೇಳಿದ್ದಾನೆ ಪಾಂಚಾಲಿ. ಕ್ಷಮಾಕಾಲ, ಸಹನೆಯ ಕಾಲ ಇದು. ಒಂದೊಂದು ದಿವಸ ನಮಗೂ ಕೂಡ ಸಮಯ ಬಂದೇ ಬರುತ್ತೆ. ದ್ರೌಪದಿ ಹಣೆ ಚೆಚ್ಕೊಂತಾಳೆ. ಯಾವ ರೀತಿಯಲ್ಲಿ ಹೇಳಿದ್ರು ಯುಧಿಷ್ಠರಿಗೆ ಅರ್ಥ ಆಗ್ತಾ ಇಲ್ವಲ್ಲ ಅಂತ. ಆಮೇಲೆ ದುರುಗೊಟ್ಟಿ ಯುಧಿಷ್ಠರನ ಕಡೆ ನೋಡಿ ಭೀಮನಿಗೆ ಹೇಳ್ತಾ ಇದ್ದಾಳೆ ತಿರುಗಿ. ಆ ಭೀಮನ ಕಡೆ ತಿರುಗಿ ಕಣ್ಸನ್ನೆಯಲ್ಲಿ ಹೇಳಿದಾಗ ಭೀಮನಿಗೆ ಅರ್ಥ ಆಯ್ತು, ಕೋಪ ಬಂತು. ಭೀಮ ಮಾತಾಡ್ತಾ ಇದ್ದಾನೆ, ಅಣ್ಣ, ನಿನ್ನ ಅತಿ ಕ್ಷಮೆಯನ್ನಲ್ಲವೇ ಪ್ರಹ್ಲಾದ ನಿಂದಿಸಿದ್ದು? ನಿನ್ನನ್ನ ಶತ್ರುಗಳು ಏಕೆ ಅವಮಾನ ಮಾಡಿದ್ರು? ನಮ್ಮ ಪತ್ನಿಯ ಮಾನವನ್ನ ಹಾಳು ಮಾಡಕ್ಕೆ ಯತ್ನ ಮಾಡಿದ್ರು. ನಾನು ಗದೆ ಎತ್ತಿದರೆ ಅರ್ಜುನ ಬಿಲ್ಲು ಎತ್ತುತ್ತಿದ್ದ. ನೀನು ತಡೆಯದಿದ್ದರೆ ಪಾಂಚಾಲಿಗೆ ಆ ದಿನ ಅವಮಾನ ಆಗ್ತಾ ಇತ್ತ? ಅವಳ ಆಪತ್ತಿಗೆ ಒದಗದ ನಿನ್ನ ಶೌರ್ಯ ಇದ್ದರೆಷ್ಟು ಬಿಟ್ರೆಷ್ಟು? ಕಟ್ಟಿ ಹಾಕಿದ ನಿನ್ನ ಕ್ಷಮೆಗೆ ಏನು ಬೆಲೆ ಸಿಕ್ತು? ಕರ್ಣ ಏನ್ ಹೇಳ್ದ? ಐವರನ್ನ ಬಿಟ್ಟು ದುರ್ಯೋಧನನನ್ನ ವರಿಸು ಅಂತ ಹೇಳ್ದ. ತೊಡೆಯ ಮಧ್ಯದ ಗುಹ್ಯವನ್ನ ದುರ್ಯೋಧನ ಯಾರಿಗಾಗಿ ತೋರಿಸ್ತ? ನಿನ್ನ ಕ್ಷಮೆಯಿಂದಲ್ವ ಅವ್ರಿಗಿಷ್ಟು ಪ್ರೋತ್ಸಾಹ ಸಿಕ್ಕಿದ್ದು. ಆದದ್ದು ತಪ್ಪು ಅಂತ ಒಪ್ಕೋ. ಮುಂದಿನದು ನನಗೆ ಅರ್ಜುನನಿಗೆ ಬಿಡು. ಪ್ರಹ್ಲಾದನ ಮಾತನ್ನ ಅರ್ಥ ಮಾಡ್ಕೋ. ಎರಡನೆಯ ಪರ್ಯಾಯ ನಿನಗೂ ನನಗೂ ಅನ್ವಯ ಆಗುವಲ್ಲ, ಅದು ದುರ್ಯೋಧನನಿಗೆ, ಕರ್ಣ, ಶಕುನಿಗಳಿಗೆ. ಭೀಮ ಘರ್ಜಿಸ್ತಾನೆ. ಆಗ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ತಮ್ಮ, ನನ್ಗಿದ್ಯಾವುದು ಅರ್ಥ ಆಗ್ಲಿಲ್ಲ ಅಂತ ಅನ್ಕೊಂಡಿದ್ದೀರಾ? ಕ್ರೋಧ ಯಾವಾಗ್ಲೂ ಮನುಷ್ಯನಿಗೆ ಒಳ್ಳೇದಲ್ಲ, ಅದು ಪಾಪಕ್ಕೆ ದಾರಿ. ನೀನೆಷ್ಟು ಹೇಳಿದ್ರು ನಿನ್ನ ಮಾತನ್ನ ನಾನು ಒಪ್ಪಲ್ಲ. ಕ್ರೋಧವನ್ನ ಗೆಲ್ಲಬಲ್ಲವನೇ ಜ್ಞಾನಿ ಆಗ್ತಾನೆ. ಅದನ್ನ ಕ್ಷತ್ರಿಯನ ತೇಜಸ್ಸು ಅನ್ಕೊಂಡಿದ್ರೆ ಅದು ನಿಮ್ಮ ತಪ್ಪು. ಅವತ್ತು ನೀನೇನಾದ್ರೂ ಸಿಟ್ಟಾಗಿದ್ರೆ ತಾತ, ಭೀಷ್ಮ, ಗುರುದ್ರೋಣರು ತಟಸ್ಥರಾಗಿರ್ತಾ ಇದ್ರ? ಅವರೆಲ್ಲ ದುರ್ಯೋಧನನ ಕಡೆ ನಿಂತಿದ್ರೆ ಅವ್ರನ್ನೂ ಕೂಡ ಜೊತೆಲಿ ಸಾಯಿಸುವಂತ ಪ್ರಸಂಗ ಬರ್ತಾ ಇತ್ತು. ಹಾಗೆ ಅಲ್ಲಿದ್ದವ್ರನ್ನೆಲ್ಲ ಸಾಯಿಸ್ಬಿಟ್ಟಿದ್ರೆ ಅತಿಥಿಗಳಾಗಿ ಹೋಗಿ ಆತಿಥೇಯರನ್ನೇ ಕೊಂದಂತಹ ಪಾಪ ನಮ್ಗೆ ತಡ್ತಾ ಇರ್ಲಿಲ್ವಾ? ಭೀಮ ಹೇಳ್ತಾನೆ, ನಮ್ಮ ಯಾವ ಗಂಟು ಅಲ್ಲಿ ಹಾಗೆ ಮುಳುಗು ಹೋಗ್ತಾ ಇತ್ತು. ಮುಂದೊಂದ್ ದಿವಸ ಅವರೆಲ್ಲರೂ ಕೂಡ ನಮ್ಮ ಕೈಯಲ್ಲಿ ಹತರಾಗ್ಬೇಕಾಗಿದ್ದವರಲ್ವಾ? ಪತ್ನಿಯ ಮಾನ ಕಾಪಾಡಿದ ವೀರರು ಅಂತ ಲೋಕ ಕೊಂಡಾಡ್ತಾ ಇತ್ತು ಅಲ್ವಾ? ನಿನಗಾವ ಭೂತ ಅಡಗಿತ್ತೋ ದೇವರೇ ಬಲ್ಲ. ಏನಂದೆ? ತಪ್ಪು ತಪ್ಪು. ಶ್ರೀಕೃಷ್ಣ, ಭೀಷ್ಮ, ದ್ರೋಣ, ವಿದುರ ಎಲ್ಲ ಜ್ಞಾನಿಗಳು ಶಾಂತಿಯನ್ನ ಪ್ರಶಂಸಿಸ್ತಾರೆ, ಶಾಂತಿಯನ್ನ ಕೋರ್ತಾರೆ ಸದಾಕಾಲ. ವಿದುರನ ಆ ವಿದುರ ಸಭೆಯಲ್ಲೇ ಇದ್ದು ಕೌರವರ ಅನ್ಯಾಯವನ್ನ, ತಾತನ ಸಹನೆಯನ್ನ ಯಾಕೆ ಖಂಡಿಸ್ಲಿಲ್ಲ? ಅದೇ ವಿದುರ ಅಲ್ಲಿ ಕೌರವರನ್ನ ಕೊಲ್ಲು ಅಂತ ಯಾಕೆ ಹೇಳಲಿಲ್ಲ? ಕೃಷ್ಣ ಪಾಂಚಾಲಿಗೆ ಏಕೆ ಅಕ್ಷಯ ವಸ್ತ್ರವನ್ನ ಇತ್ತ?
ನಾನು ನೀನು ಮಾಡದ್ದನ್ನ ಅವನು ಮಾಡಿ ನಮ್ಮನ್ನ ಚುಚ್ಚಿ ಹೋದಾವತ್ತು. ಯುಧಿಷ್ಠಿರ ಹೇಳ್ತಾನೆ, ಅವರೆಲ್ಲ ದುರ್ಯೋಧನನಿಗೆ ಬಿಗಿಯಾಗಿ ಹಿತವನ್ನ ಹೇಳಲಿಲ್ವಾ? ಅವ್ರೇನ್ ತಪ್ಪು ಮಾಡಿದ್ರು ಪಾಪ? ರಾಜ್ಯ ಬಿಡು ಎಂದು ಸ್ವಯಂ ವ್ಯಾಸರೇ ಹೇಳಲಿಲ್ವಾ? ಅದು ಕೌರವರ ಸಾವಿಗೆ ಸಕಾಲವಲ್ಲ ಅನ್ನೋದು ಅರ್ಥ. ಕಾಲ ಬರ್ಲಿ. ದ್ರೌಪದಿ ಹೇಳ್ತಾಳೆ, ಮಹಾರಾಜ, ನಿಮಗೆ ಈ ದುರ್ಬುದ್ಧಿ, ಈ ಮೋಹಗಳನ್ನ ಕೊಟ್ಟ ಬ್ರಹ್ಮನಿಗೂ ವಿಷ್ಣುವಿಗೂ ಒಂದು ದೀರ್ಘ ನಮಸ್ಕಾರ. ಪಿತೃ ಮಹಾರ್ಜಿತ ರಾಜ್ಯ ಪಡೆದು ಆಳ್ಬೇಕಾದ ನಿಮಗೆ ವೈರಾಗ್ಯ ಬಂದದ್ದು ವಿಪರ್ಯಾಸ. ಪ್ರಭು, ಇನ್ನೊಂದು ಸಲ ಪ್ರಬೋಧನೆ ಮಾಡ್ತೇನೆ. ಈ ಲೋಕದ ಸ್ಥಿತಿಗತಿ ಇರೋದು ಮನುಷ್ಯನ ಕರ್ತವ್ಯ ಕರ್ಮ ನಿರ್ವಹಣೆಯಲ್ಲಿ. ಸದಾಕಾಲ ವಿಶ್ರಾಂತಿ ವಿನಾಯಿತಿ ಅಂತ ಇರಕ್ಕಾಗಲ್ಲ ಮನುಷ್ಯ. ಅವ್ರವ್ರ ಕರ್ತವ್ಯ ಅವ್ರವ್ರು ಮಾಡ್ಬೇಕು. ಒಬ್ಬರ ಕರ್ತವ್ಯವನ್ನ ಇನ್ನೊಬ್ರು ಮಾಡಕ್ಕಾಗಲ್ಲ. ಸೂರ್ಯನ ಕೆಲಸವನ್ನ ಚಂದ್ರ ಮಾಡಕ್ಕಾಗತ್ತಾ? ಚಂದ್ರನ ಕೆಲಸವನ್ನ ಸೂರ್ಯ ಮಾಡಕ್ಕಾಗತ್ತಾ? ಅಂಗಾರಕನ ಕೆಲಸ ವರುಣ ಮಾಡಕ್ಕಾಗತ್ತಾ? ವರುಣನ ಕೆಲಸ ಅಂಗಾರಕ ಮಾಡಕ್ಕಾಗತ್ತಾ? ಸುಡೋ ಸೂರ್ಯ ಸುಡಬೇಕಾಗಿದ್ದು ಬೇಸಿಗೆಯಲ್ಲಿ, ಮಳೆಗರಿಯಬೇಕಾಗಿದ್ದು ವರ್ಷಾಕಾಲದಲ್ಲಿ. ಇದೇ ಕರ್ಮ ನಿಯಮ. ಲೋಭದಿಂದ ಅನ್ಯ ಕರ್ತವ್ಯ ಅಥವಾ ಬೇರೆಯವರ ಆಶ್ರಯದಲ್ಲಿರೋದು ಒಳ್ಳೇದಲ್ಲ. ನೀವು ಬ್ರಾಹ್ಮಣರಲ್ಲ, ಭಿಕ್ಷುಕರಲ್ಲ, ನೀವು ಭಿಕಾರಿಗಳಲ್ಲ, ರಕ್ಷಣೆಯ ಭಾರ ಹೊತ್ತಂತಹ ವೀರ ಕ್ಷತ್ರಿಯರು. ಆದ್ರೆ ಮಾಡ್ತಾ ಇರೋದೇನಿವಾಗ? ಅಕಾಲೀನ ಧರ್ಮಾಚರಣೆಗೆ ನನ್ನನ್ನು ಸೋದರರನ್ನು ಬಿಡಲ ನಿಂತಿದ್ದೀರಿ. ಜೂಜಲ್ಲಿ ಎಲ್ಲ ಇಟ್ಟು ಸೋತು ಈ ಗೊಡ್ಡು ಧರ್ಮದ ಬೋಧನೆಯನ್ನ ಮಾಡ್ತಾ ಇದ್ದೀರಾ. ಕಾಡನ್ನ ಸೇರಿ ನಗರಗಳ ರಾಷ್ಟ್ರದ ಜನರನ್ನ ಕಾಪಾಡದೆ ದುರ್ಯೋಧನನಂತಹ ದುರಾಡಳಿತನಿಗೆ ರಾಜ್ಯವನ್ನ ಒಪ್ಪಿಸಿ ಧರ್ಮವನ್ನ ಕೊಲ್ತಾ ಇದ್ದೀರಾ ನೀವು. ಸದಾ ಕ್ಷಮೆ ಸುಖದ ದಾರಿಯಲ್ಲ, ಐಶ್ವರ್ಯದ ದಾರಿಯಲ್ಲ, ಧರ್ಮದ ದಾರಿಯೂ ಅಲ್ಲ. ಅರ್ಥ ಮಾಡಿಕೊಳ್ಳಿ. ದ್ರೌಪದಿ ಪರಿಪರಿಯಾಗಿ ಹೇಳ್ತಾ ಇದ್ದಾಳೆ. ಆದರೆ ಯುಧಿಷ್ಠಿರ ಹೇಳ್ತಾ ಇದ್ದಾನೆ, ಇದೆಲ್ಲ ಈ ಕರ್ಮಗತಿ. ಪಾಪ ಪುಣ್ಯ ವ್ಯವಸ್ಥೆ ನನಗೆ ಗೊತ್ತಿಲ್ಲ ಅಂತ ಭಾವಿಸಿದ್ದೀಯ ದ್ರೌಪದಿ? ಗೊತ್ತಿದ್ರೆ ಜೂಜಿನ ವ್ಯಸನ ನಿಮ್ಗ್ಯಾಕೆ ಅಂಟ್ತಾ ಇತ್ತು? ಧರ್ಮ ಗೊತ್ತಿದ್ರೆ ಅವತ್ತು ಹೋಗ್ತಾನೆ ಇರ್ಲಿಲ್ಲ ನೀವು. ಯುಧಿಷ್ಠಿರ ಮೌನ ವಹಿಸ್ತಾನೆ. ಕೋಪ ಬಂತು ಯುಧಿಷ್ಠಿರನಿಗೆ ಒಂದು ಕ್ಷಣ. ಮೇಲೆದ್ದು ನಿಂತ ಶತಪಥವನ್ನ ಹಾಕ್ಲಿಕ್ಕೆ. ಭೀಮನಿಗೆ ಆತಂಕ ಆಗ್ತಾ ಇದೆ. ಏನು ಶಪಥವನ್ನ ಮಾಡ್ತಾನೆ ಅಣ್ಣ ಅಂತ. ಹೆಂಡತಿಯ ನಿಂದನೆಯಿಂದ, ಅವಮಾನದಿಂದ, ಯಾವುದೋ ಮರ್ಮದಿಂದ ಏನಾದ್ರೂ ಆಗ್ತಾ ಇದ್ದಾನ ಅಂತ ಭೀಮನಿಗೆ ಮನಸ್ಸಲ್ಲಿ ಬರುತ್ತೆ. ಆ ಕ್ಷಣ ಅರ್ಜುನ ಬರ್ತಾನೆ. ಪಾಂಚಾಲಿ, ಅಣ್ಣನನ್ನ ನೀನು ಹೀಗೆ ಚುಚ್ಚಬಾರ್ದಿತ್ತು. ಏನೋ ಗಹನ ರಹಸ್ಯ ಇರಬೇಕು. ಆಗ ಮತ್ತೆ ಪಾಂಚಾಲಿ ಹೇಳ್ತಾ ಇದ್ದಾಳೆ, ಯಾವ ಮಣ್ಣು ರಹಸ್ಯವೂ ಇಲ್ಲ ಪತಿರಾಯರೇ. ಇದು ಮಂಕು, ಬುದ್ಧಿಮಾಂದ್ಯ, ಮತಿಭ್ರಷ್ಟನ ವಿಧಿಯ ಆಟ. ನಾವೆಲ್ಲ ವಿಧಿಯ ಕೈಲಿ ಮಂದ ಆಟಿಕೆಗಳು. ಪಕ್ಷಿಗೆ ದಾರವನ್ನ ಕಟ್ಟಿ ಆಕಾಶಕ್ಕೆಸೆದವನು ಅದನ್ನ ಮುಂದೆ ಆರಿ ಹೋಗಕ್ಕೆ ಬಿಡದೆ ಹಗ್ಗವನ್ನ ಹಿಡಿದು ಜಗ್ಗಿದಂತೆ ವಿಧಿ ಸೆಳಿತಾ ಇದ್ದಾನೆ. ಭಗವಂತನ ಆಟ. ಅವನಿಗೆ ದಯದಾಕ್ಷಿಣ್ಯವಿಲ್ಲ. ತಾಯಿ ತಂದೆ ಇಲ್ಲದ ಆ ವಿಧಿಗೆ ಮನುಷ್ಯರ ಹೃದಯದ ನೋವು ಹೇಗೆ ಅರ್ಥ ಆಗಬೇಕು? ಕರುಣಾಶೂನ್ಯ ಅವನ ಹೃದಯ.
ಆ ದೇವರನ್ನೇ ನಿಂದಿಸಬೇಕಾಗಿದೆ. ಅನ್ಯಾಯದ ಕುರ್ಮಾರ್ಗದ ಕ್ರೂರಿಗಳಿಗೆ ಐಶ್ವರ್ಯವನ್ನ, ನ್ಯಾಯ ಧರ್ಮವನ್ನ ಬಿಟ್ಟು ಬಂದಿದ್ದೇವೆ. ನೀವೆಲ್ಲ ಕರುಣಾಮೂರ್ತಿಗಳು. ಈ ದಾರಿದ್ರ್ಯ ಕಾರ್ಪಣ್ಯವನ್ನ, ಅಜ್ಞಾನವನ್ನ ನಿಮಗ್ ಕೊಟ್ನಲ್ಲ ದೇವರಿಗೆ, ಅವನಿಗೆ ಶಪಿಸ್ಬೇಕು. ಎಲ್ಲ ಜೀವಿಗಳ ಧರ್ಮದಂತೆ ಫಲ ಕೊಡೋನು ಅಂತ ಭಗವಂತ ಕರೀತಾನಲ್ಲ, ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡ್ತಾನೆ, ಕೆಟ್ಟವ್ರಿಗೆ ಕೆಟ್ಟದ್ ಮಾಡ್ತಾನೆ ಅಂತ ಹೇಳ್ತಾನಲ್ಲ, ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ನಿಮ್ಗೆ ಈ ಪರಿಸ್ಥಿತಿ ಕೊಟ್ಟ? ಇದನ್ನ ನೋಡ್ತಾ ಇದ್ರೆ ಲೋಕವನ್ನ ನಿಜವಾಗ್ಲೂ ನಿಯಂತ್ರಿಸ್ತಾ ಇದ್ದಾನ ಅನ್ನೋ ಅನುಮಾನ ಶುರುವಾಗುತ್ತೆ. ದೇವ್ರು ಅಲ್ಲ, ಕರ್ಮವೂ ಅಲ್ಲ, ಮನುಷ್ಯನಿಗೆ ಹಣಬಲ, ತೋಳ್ಬಲ, ಜನಬಲ ಇದ್ರೆ ಸಾಕು, ಅವನೇ ದೇವರು ಅಂತ ಅನಿಸುತ್ತೆ ನನಗೆ. ಬಲಹೀನರನ್ನ ನೋಡಿದ್ರೆ ಅಯ್ಯೋ ಅನ್ಬೇಕಾ ಅನ್ಸುತ್ತೆ. ಇದನ್ನಾದ್ರೂ ಒಪ್ತೀರಾ? ಯಾವ ದೇವರು ಈ ಬಲಹೀನರನ್ನ ರಕ್ಷಿಸ್ತಾನೆ? ಬೀದಿಯಲ್ಲಿ ಭಿಕ್ಷೆ ಬಿಡ್ತಕ್ಕಂಥ ಜನಗಳನ್ನ ದೇವರು ಬಂದು ರಕ್ಷಿಸ್ತಾನ? ಶಪಥ ಮಾಡಲು ಎದ್ದು ನಿಂತಿದ್ದ ಯುಧಿಷ್ಠಿರ ತಟ್ಟನೆ ಕೈಯನ್ನ ಹಿಂದೆ ತೆಗೆದುಕೊಂತಾನೆ. ಹಿಂದಿರುಗಿ ನೋಡಿ ದ್ರೌಪದಿಯನ್ನ ಸುಟ್ಟು ಬಿಡುವಂತೆ ನೋಡ್ತಾನೆ. ಯುಧಿಷ್ಠಿರನ ಕಣ್ಣಲ್ಲಿ ಕೋಪ ಉಕ್ಕಿ ಅರಿದಿದ್ದನ್ನ ಅವರು ನೋಡಿರ್ಲಿಲ್ಲ. ಯುಧಿಷ್ಠಿರ ಕುಳಿತುಕೊಳ್ತಾನೆ ಆಸನದಲ್ಲಿ. ಮಾತಾಡ್ತಾ ಇದ್ದಾನೆ, ದೇವಿ, ನಿನ್ನ ಶೋಕ ನಿನ್ನ ಬುದ್ಧಿಯನ್ನ ಹಾಳು ಮಾಡಿದೆ. ನೀನು ಮನಸ್ಸಿನ ಸಮತೋಲನವನ್ನ ಕಳೆದುಕೊಂಡಿದ್ದೀಯ. ನನ್ನ ಪತ್ನಿಯಾಗಿ ಹೀಗೆ ದೇವರು ಇಲ್ಲ ಅನ್ನೋ ನಾಸ್ತಿಕ್ಯವನ್ನ ಪ್ರತಿಪಾದಿಸೋದು ಸರಿನಾ? ನೀನು ನಿಂದನೆ ಮಾಡ್ತಾ ಇದ್ಯಲ್ಲ ದೇವರನ್ನ, ಆ ದೇವರೇ ಅಲ್ವಾ ನಿನ್ಗೆ ಅಕ್ಷಯ ವಸ್ತ್ರವನ್ನ ಕೊಟ್ಟಿದ್ದು? ದೇವರು ವ್ಯಾಪಾರಿ ಅನ್ಕೊಂಡಿದ್ಯಾ? ಕೂಲಿ ಆಳು ಅಂತ ಅನ್ಕೊಂಡಿದ್ಯಾ? ನಾವು ಆಚರಿಸೋ ಧರ್ಮ ಅವನ ಫಲಕ್ಕೆ ಕೂಲಿ ಅಲ್ಲ. ಧರ್ಮದಿಂದ ಇದ್ದೀಯಾ ಅಂತ ಮಾತ್ರಕ್ಕೆ ಅವನು ಬಂದು ಕೂಲಿ ಆಳಾಗಿ ನಿನ್ಗೆಲ್ಲವನ್ನ ಕೊಡ್ಬೇಕಾ? ಇದನ್ನೇ ಮಾರ್ಕಂಡೇಯರು ಹೇಳಿದ್ದು, ದೇವರ ಧರ್ಮ ದೇವರಿಗೆ, ನಮ್ಮ ಧರ್ಮ ನಮಗೆ ಅಂತ. ಇದು ಮಾಡಿದ್ದೇನೆ ಅದು ಕೊಡು ಅಂತ ಕೇಳೋ ಹಕ್ಕು ನನಗೂ ನಿನಗೂ ಇಲ್ಲ. ಧರ್ಮವು ದೇವರಿಗಿಂತ ದೊಡ್ಡದು. ಅವನು ಅದನ್ನ ರಕ್ಷಣೆ ಮಾಡ್ತಕ್ಕಂಥ ರಕ್ಷಕ. ಧರ್ಮವನ್ನ ಮುರಿಯುವವನು ಅಧರ್ಮವನ್ನ ಬೇರೆ ಕಡೆ ಪಡ್ಕೊಳಕ್ ಸಾಧ್ಯ ಇಲ್ಲ. ಅವನಲ್ಲೇ ಅಧರ್ಮ ಇರುತ್ತೆ. ಕೌರವರ ಭೋಗ ಅಧರ್ಮ ಪ್ರಾಪ್ತ, ಇದೆಲ್ಲ ಅವನ ಹತ್ರ ಲೆಕ್ಕ ಇದೆ. ಅವನ್ ಯಾವುದನ್ನು ಮರೆಯಲ್ಲ. ಯಾರ ಧರ್ಮ ಫಲ ಯಾವಾಗ ಸಿಗಬೇಕೋ ಅವಾಗ ಸಿಗುತ್ತೆ. ನೀನೇ ಧರ್ಮಕ್ಕೆ ಸಾಕ್ಷಿ ಅನ್ನೋದನ್ನ ಮರ್ತಿದ್ಯಾ? ಈ ದುಷ್ಟ ದುಮ್ನನ ಜನ್ಮವೋ ಅಶರೀರವಾಣಿಯೋ, ದ್ರೋಣ ಮೃತ್ಯುವಿಗೆ ಕಾಲ ಯಾವುದು, ಯಾಕೆ ಕಾಯ್ಬೇಕು ಅಂತ ನಿನಗೆ ಗೊತ್ತಿಲ್ವಾಗ ಅಶರೀರವಾಣಿ ಆಯ್ತಲ್ಲ, ಅದನ್ನ ನಿಜ ಅಂತ ಯಾಕೆ ನಂಬ್ಕೊಂಡಿದ್ಯಾ? ನಿನ್ನ ತಂದೆಯ ಸಾವಿಗೆ ಕಾರಣರಾದವರು ಮುಂದೆ ನಿನ್ನ ಸೋದರನಿಂದ ಸಾಯ್ತಾರೆ ಅಂತಕ್ಕಂಥ ಸತ್ಯ ಅಶರೀರವಾಣಿ ಆಯ್ತಲ್ಲ ದೇವರಿಂದ, ಹಾಗಾದ್ರೆ ಸುಳ್ಳು ಅಂದ್ಬಿಡು. ಯುಧಿಷ್ಠಿರನ ಮಾತನ್ನ ಕೇಳಿದಂತಹ ದ್ರೌಪದಿಗೆ ಸತ್ಯದ ಅರಿವಾಗತ್ತೆ. ನಾನು ದುಡುಕಿ ಮಾತಾಡದೆ ಅನ್ನೋ ನೋವಾಗಿ ಹೇಳ್ತಾ ಇದ್ದಾಳೆ. ನನ್ನ ದುಃಖ ತಡೆಯದೆ ಏನೋ ಹೇಳಿಬಿಟ್ಟೆ. ಹಾಗಂತ ನಾನು ನಾಸ್ತಿಕಳಲ್ಲ, ಕ್ಷಮಿಸಿ. ನಾನ್ ಹೇಳಿದ್ದಿಷ್ಟೇ, ಬುದ್ಧಿಗೆ ತಕ್ಕ ಸಿದ್ಧಿ ಇರ್ಲಿ ಅಂತ. ನಿಮ್ಮ ಅಜ್ಞಾನ, ಅತಿಶಾಂತಿ ಇಷ್ಟಕ್ಕೆಲ್ಲ ಕಾರಣ ಆಯ್ತು ಅಂದೆ. ಇದಕ್ಕೆ ದೈವ ಬಲ ಇದೆ ಅಂತ ಅಂದೆ. ರೈತ ಭೂಮಿಯನ್ನ ಉಳಿದೆ ಪೈರು ಬೆಳೆಯುತ್ತಾ? ನೀವ್ ಹೇಳಿದ್ನೆಲ್ಲ ನನ್ಗೆ ಅರ್ಥ ಆಯ್ತು. ನನ್ನ ತಂದೆಯ ಮನೆಯಲ್ಲಿ ಶ್ರೋತ್ರಿಯ ವಿದ್ವಾಂಸರು ಹೇಳ್ತಾ ಇದ್ರು,
ಇದೆಲ್ಲ ಗೊತ್ತಿದ್ದವಳು ಯಾಕೆ ಬಡಬಡಿಸ್ತಾ ಇದ್ಯಾ? ಅಕಾಲ ಪ್ರಲಾಪ ಯಾಕೆ? ಇಷ್ಟೊತ್ತು ಸುಮ್ಮನೆ ಕುಳಿತಿದ್ದ ಭೀಮ ಮೇಲೆದ್ದ. ಅಣ್ಣ, ನೀನು ನಾನು ಇರುವ ಈ ಜಗತ್ತು ನಿಜವೋ ಕನಸೋ? ಇದಕ್ಕೆ ಮರ್ಯಾದೆ ಇದೆಯಾ? ಅದು ವ್ಯವಹಾರಕ್ಕೆ ಉಪಯುಕ್ತನಾ ನಿರುಪಯುಕ್ತನ? ಧರ್ಮ ಇರೋದು ರಕ್ಷಿಸ್ಲಿಕ್ಕೋ ಕೊಲ್ಲಕ್ಕ? ವರ್ಣ ನೀತಿ ಇರೋದು ನಿಜನಾ ಸುಳ್ಳ? ದೇವರು ಬರೀ ಸಾಕ್ಷಿ ನೋಡಕ್ ಮಾತ್ರ ಇರದ, ಅಥವಾ ಕಾರ್ಯಪ್ರವೃತ್ತಿ ಮಾಡಕ್ಕೂ ಕೂಡನ? ಬರೀ ಎಲ್ಲ ನೋಡ್ತಾನಷ್ಟೇ, ಅವನೇನು ಒಳ್ಳೇದ್ ಮಾಡಲ್ಲ ಅಂದ್ಮೇಲೆ ಅವನ್ ಯಾಕೆ ಅವತಾರ ತಾಳ್ಬೇಕು? ಅವನನ್ನ ಯಾಕೆ ಪೂಜೆ ಮಾಡ್ಬೇಕು? ದೇವರು ಅನ್ನೋ ಪಟ್ಟ ಯಾಕೆ ಕೊಡ್ಬೇಕು? ಅವನ ಬದಲಾಗಿ ಯಾರೋ ಮನುಷ್ಯರನ್ನು ಸಾಕ್ಷಿ ನೋಡ್ಕೊಂಡ್ ಕೂತಿರ್ತಾರೆ. ಅವನ ಅವತಾರ ನಿಜನೇ ಆದ್ರೆ ಶ್ರೀಕೃಷ್ಣ ಇಳಿದು ಬಂದದ್ದೇಕೆ? ನಿನ್ನ ಸಭೆಯಲ್ಲೇ ಶಿಶುಪಾಲನನ್ನ ಯಾಕೆ ಕೊಂದ? ಹುಟ್ಟಿದ ದಿನದಿಂದ ಕಾರ್ಯಪ್ರವೃತ್ತನಾದವನು ಅವತ್ಯಾಕೆ ಉದಾಸೀನನಾದ? ಮೊನ್ನೆ ಅವನು ಬಂದು ಇಲ್ಲಿ ಆಡಿದ ಮಾತುಗಳಿಗೆ ಅರ್ಥ ಏನು? ಜೂಜನ್ನ ಆರಂಭ ಮಾಡ್ಬೇಕಾದ್ರೆ ಯಾಕೆ ನೆನಪು ಮಾಡ್ಕೊಂಡ್ಲಿಲ್ಲ ಅಂತ ಕೇಳಿದ್ನಲ್ಲ, ಹಾಗಾದ್ರೆ ನಿನ್ ಪ್ರಶ್ನೆಗೆ ಉತ್ತರ ಏನು? ನಿನಗ್ ಮಂಕ ಅಥವಾ ನೀನು ಕರುಣೆ ಇಲ್ದವನ? ನಾನು ನೀನು ಮಾಡ್ಬೇಕಾಗಿರೋ ಪ್ರತಿಜ್ಞೆನ ಅವನು ಮಾಡಿ ಹೋದ. ನನ್ನ ನಿನ್ನ ಎದುರೇ ಪಾಂಚಾಲಿ ನನಗೆ ಗಂಡ ಇಲ್ಲ, ನಾನು ವಿಧವೇ ಅಂತ ಬೈದುಕೊಂಡ್ಲಲ್ಲ. ಈ ಮಾತು ನಿನ್ಗೇನು ಅನ್ನಿಸ್ತಿಲ್ವಾ? ಹೆಂಗಸರ ಕಷ್ಟ ನಿನ್ಗೆ ತಿಳಿಯೋದು ಯಾವ ಜನ್ಮದಲ್ಲಿ? ಅಮ್ಮನನ್ನ ಇತರರು ರಕ್ಷಿಸುವಂತೆ ಬಿಟ್ಟು ತಾಯಿ ಸೇವೆಯನ್ನ ಮಾಡದೆ ಬಂದಿರೋ ಕರ್ತವ್ಯ ಭ್ರಷ್ಟನಾಗಿ ಬಂದಿದ್ದೀವಿ. ಇದ್ಯಾವ ವರ್ಣ ಧರ್ಮ? ಇದಾವ ಆಶ್ರಮ ಧರ್ಮ? ಇದೆಂತ ಕ್ಷಮೆ? ಇನ್ನೂ ನಿನ್ನ ವ್ಯರ್ಥ ಮಾತುಗಳನ್ನ ಕೇಳ್ತಾ ಕಾಲಹರಣ ಮಾಡ್ಬೇಕಾ? ಕಾಲ ಬರ್ಲಿ ಅನ್ನೋದಾದ್ರೆ ಕಾಲವನ್ನ ಎಳೆದು ತಂದು ನಿನ್ನ ಪಾದದಲ್ಲಿ ಕೆಡವುತ್ತೀನಿ. ಭೀಮ ಗರ್ಜಿಸ್ತಾ, ಅಣ್ಣ, ನಿನಗೆ ಧರ್ಮೋಪದೇಶವನ್ನ ತಮ್ಮನಾಗಿ ನಾನು ಮಾಡಬೇಕಾಗಿ ಬಂದದ್ದು ದುರ್ದೈವ. ಆಪತ್ಕಾಲದಲ್ಲಿ ಎಚ್ಚರಿಸಬೇಕಾಗಿದ್ದು ನನ್ನ ಕರ್ತವ್ಯ. ಅದಕ್ಕೆ ವಯಸ್ಸು ಸಂಬಂಧದ ತಾರತಮ್ಯ ಇರಲ್ಲ. ಒಳ್ಳೆ ಮಾತನ್ನ ಯಾರು ಹೇಳಿದ್ರೂ ಕೂಡ ಅದನ್ನ ಸ್ವೀಕರಿಸ್ಬೇಕು. ನೀನು ಬರೀ ಧರ್ಮವೊಂದನ್ನ ನೆನಪು ಮಾಡ್ಕೊಳ್ತಾ ಇದ್ಯಾ. ಅರ್ಥ ಕಾಮನಾಶಕವಾದ ಧರ್ಮ ಹಾಳು ಧರ್ಮ. ನನಗೂ ಮಿತ್ರರಿಗೂ ಒದಗದೆ ಸಾಯಿಸುವುದು ಕೆಟ್ಟ ವ್ಯಸನದಂತೆ. ಈ ಶಕುನಿ ನಮ್ಮಿಂದ ರಾಜ್ಯವನ್ನ ಮೋಸದ ಜೂಜಿನಲ್ಲಿ ಅಪಹರಣ ಮಾಡಿದ್ದು, ನೀ ಸೋತಿದ್ದು, ನಮ್ಮನ್ನು ಕಷ್ಟಕ್ಕೆ ತಂದೆಳೆದಿದ್ದು ನೀನ್ ಎಚ್ಚರ ತಪ್ಪಿದ್ದಿಂದ ಅಲ್ವಾ? ಅಥವಾ ನೀನ್ ಮಾಡಿರೋ ಅನರ್ಥದಿಂದ ಅಲ್ವಾ? ನಾವ್ಯಾವ್ದಾದ್ರೂ ತಪ್ಪು ಮಾಡಿದ್ವಾ? ಅವರು ಧೂರ್ತರು, ಕದ್ರು, ಕಣ್ಣೆದುರೇ ಎಲ್ಲವನ್ನ ಅಪಹರಣ ಮಾಡಿದ್ರು. ಇಂದ್ರನು ಅರ್ಜುನನಿಗೆ ಹೆದರ್ತಾನೆ ಅಂತಾರೆ. ಅಂತಹವನ್ನ ವಂಚಿಸಿದ್ದು ಅಧರ್ಮ ಅಲ್ವಾ? ಒಂದು ಮಾತು, ಒಂದೇ ಮಾತು, ಇದು ಅಧರ್ಮ, ಮೋಸ ಅಂತ ನೀನ್ ಆ ಸಭೆಯಲ್ಲಿ ಆಡಿದ್ರೆ ವಿದ್ಯುತ್ ಸಂಚಾರ ಆಗ್ತಾ ಇತ್ತು. ನಿನ್ನ ಮಾತಿಗೆ ದೇವತೆಗಳು ಹಸ್ತು ಅಂತ ಇದ್ರು, ಹಿರಿಯರು ಧ್ವನಿಗೂಡಿಸ್ತಾ ಇದ್ರು. ಏನೋ ಸೋತಂತೆ ತಲೆ ತಗ್ಗಿಸಿ ಕುಳಿತಲ್ಲ, ಸರ್ವನಾಶವಾಯ್ತಲ್ಲ. ಎಂಥ ಧರ್ಮ! ಭೀಮನ ಕಠೋರವಾದ ಮಾತುಗಳಿಗೆ ಏನನ್ನೂ ಉತ್ತರಿಸಲಾಗದೆ ಉಸಿ ನಗುತ್ತಾ ಯುಧಿಷ್ಠಿರ ತಲೆಯನ್ನ ತಗ್ಗಿಸ್ತಾನೆ. ಸ್ವಲ್ಪ ಹೊತ್ತು ಮೌನ. ತಮ್ಮ, ನನಗೆ ಧರ್ಮ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ? ಕಾಲ ಮಿಂಚಿ ಆರಿಸಿದ ಧರ್ಮ ನಿಷ್ಫಲವಾಗುತ್ತೆ ಅಂತ ಹೇಳ್ತಾ ಇದ್ದೀನಣ್ಣ. ಕುಂಟನ ಕೈಲಿ ಬಿಲ್ವದ ಹಣ್ಣು ಇರೋ ತರ ಆದ್ರೆ ಕುಂಟ ದನ ಮೀಸಕ್ಕೆ ಹೋದ್ರೆ ಏನಾಗುತ್ತೆ? ಯಾರೋ ಒಬ್ಬ ಬರ್ತಾನೆ, ಅವನ ಕೈಯಿಂದ ಕಿತ್ಕೊಂತಾನೆ, ಹೋಗ್ತಾನೆ. ಇವನು ಓಡೋಗ ಅವನು ಹಿಡಿಯಕ್ಕಾಗತ್ತ ಕುಂಟ?
ಯಾರೋ ಬರ್ತಾರೆ, ದನಗಳನ್ನ ಹಿಡ್ಕೊಂಡು ಹೋಗ್ತಾರೆ. ಆ ಕುಂಟ ಓಡೋಗಿ ದನಗಳನ್ನ ಹಿಡ್ಕೊಂಡ್ ಬರಕ್ಕಾಗತ್ತಾ? ಅಪಾತ್ರನ ಕೈಲಿ ಧರ್ಮ ಕೊಟ್ರೆ ನಿಲ್ಲಲ್ಲ. ಯುಧಿಷ್ಠಿರ ಹೇಳ್ತಾನೆ, ಸಂದರ್ಭಗಳನ್ನ ಸೃಷ್ಟಿಸುವವನು ದೇವರು. ಅವನ ಸಂಕಲ್ಪದಂತೆ ಏನು ನಡಿಬೇಕು ಅದು ನಡೆದೇ ನಡೆಯುತ್ತೆ. ಆಗ ಯಾರ ಉಪದೇಶವೂ ಏನು ಮಾಡೋದಿಲ್ಲ. ಜೂಜಿನ ಸಂದರ್ಭ ಸೃಷ್ಟಿಸ್ತವನು ದುರ್ಯೋಧನ ಅಲ್ವಾ ಅಣ್ಣ? ಅಲ್ಲ, ಅವನು ಭಗವಂತನ ಬರೀ ಉಪಕರಣ ಮಾತ್ರ. ಅಂದ್ರೆ ನಾನು ಅವನ ಸಾವಿಗೆ ಉಪಕರಣ ಆಗ್ತೀನಿ. ಅದನ್ನ ನಿರ್ಣಯಿಸ್ಬೇಕಾಗಿದ್ದವನು ದೇವ್ರು ಭೀಮ, ನೀನಲ್ಲ. ನೋಡುತ್ತೀಯಾ, ಆಗ ಆ ದುರ್ಯೋಧನನನ್ನ ನಾನು ನನ್ನ ಪ್ರತಿಜ್ಞೆಯಂತೆ ಮುಗಿಸಿ ಬಂದರೆ ಆಗಲಾದರೂ ಪುರುಷ ಪ್ರಯತ್ನದ ಅಗತ್ಯತೆಯನ್ನು ಒಪ್ತೀಯ? ನಾನು ಪುರುಷ ಪ್ರಯತ್ನ ಬೇಡ್ತಾ ಇಲ್ಲ, ಅಥವಾ ಬೇಡ ಅಂತ ಹೇಳ್ತಾ ಇಲ್ಲ ಭೀಮಾ. ಅಕಾಲದಲ್ಲಿ ದೈವಯತ್ನವಿಲ್ಲದೆ ಪುರುಷ ಪ್ರಯತ್ನ ಫಲಿಸೋದಿಲ್ಲ. ಹೌದು, ನಿನಗೆ ಭುಜಬಲ ಇದೆ, ಆದ್ರೆ ದೈವ ಬಲ ಇಲ್ಲ. ದೈವ ಬಲ ಇಲ್ಲದೆ ಎಷ್ಟೇ ಬುದ್ಧಿವಂತರಾದ್ರೂ, ಅದೆಷ್ಟೇ ಶಕ್ತಿವಂತರಾದ್ರೂ ಕೂಡ ಮುಂದಕ್ಕೆ ಹೋದ್ರೆ ಸೋಲು ನಿನ್ಗಾಗತ್ತೆ. ಅರ್ಥ ಮಾಡ್ಕೋ. ಬಲ ಭುಜದ ಜೊತೆಗೆ ದೈವ ಬಲ ಕೂಡ ಬೇಕು. ಎಷ್ಟ್ ಹೇಳಿದ್ರು ಕೂಡ ಅವನು ಕೇಳ್ತಾ ಇಲ್ಲ, ಇವನ ಮಾತನ್ನ ಇವನು ಬಿಡ್ತಾ ಇಲ್ಲ. ತಮ್ಮ ಅಕಾಲದಲ್ಲಿ ಬೀಜ ಬಿತ್ತಿದರೆ ಬೆಳೆ ಬರುತ್ತಾ? ಮಳೆಗಾಲದಲ್ಲದೆ ಬೇಸಿಗೆಯಲ್ಲಿ ಉಳುಮೆ ಮಾಡಿದರೆ ಬೆಳೆ ಚೆನ್ನಾಗಿ ಬರುತ್ತಾ? ಹಾಗಾದ್ರೆ ದುರ್ಯೋಧನ ಅಥವಾ ದುರ್ಯೋಧನನ್ನ ಕಾಯ್ತಾ ಇದ್ಯ ಕಾಲ? ಮುಹೂರ್ತ ನೋಡ್ಬೇಕ ಅವನ ಸಾವಿಗೆ? ಧರ್ಮಾಚರಣೆಗೂ ಕೂಡ ಕಾಲ ಇದೆ ಅನ್ನೋದಾದ್ರೆ ಅದು ಒಂದು ಪಕ್ಷದ ಕಡೆ ಮಾತ್ರ ಇರುತ್ತೆ ಅನ್ನೋದಾದ್ರೆ, ಸಮಯ ತನಕ ಕಾಯುತ್ತೆ ಅನ್ನೋದಾದ್ರೆ, ನಾನೋ ನೀನೋ ಯಾರೋ ಒಬ್ರು ಸಾಯ್ತೀವಲ್ಲ, ಬಿಡು. ಬರೀ ಚಡಪಡಿಕೆಯಿಂದ ಕಾರ್ಯ ಸಿದ್ಧಿ ಆಗಲ್ಲ. ತುಂಬಾ ಗೊಂದಲ ಮಾಡ್ತಾ ಇದ್ಯಾ ಭೀಮಾ. ಅಣ್ಣ, ಸಕಾಲದಲ್ಲಿ ಮಾಡಬೇಕಾದದ್ದು ಮಾಡದೆ ಮಾಡಬಾರದನ್ನ ಮಾಡಿ ವಿಧಿ ವಿನಾಶ ಕಾಲಬಲ ಅಂತ ಕೂತ್ಕೊಂಡ್ರೆ ಆಗಲ್ಲ. ಬಾಹುಬಲ ದುರ್ಯೋಧನನ ಮೇಲೆ ತೋರಿಸಿದಾಗ ಅವನ ಸಾವು ಆಗ್ಲೇಬೇಕು. ಭೀಮಾ, ಆನೆಯಂತಹ ದೊಡ್ಡ ಪ್ರಾಣಿ ಕೆಸರಲ್ಲಿ ಜಾರಿ ಬಿದ್ದು ಪ್ರಾಣ ರಕ್ಷಣೆಗೋಸ್ಕರ ಚೀರುತ್ತೆ, ಗೊತ್ತಿದ್ದೆ ಇದು ನಿನಗೆ? ಹಾಗೆ ನೀನು ಎಷ್ಟೇ ಪರಾಕ್ರಮಶಾಲಿಯಾದ್ರೂ ಕೂಡ ಸಂದರ್ಭಕ್ಕೋಸ್ಕರ ಕಾಯ್ಬೇಕಾಗತ್ತೆ. ಅರ್ಥ ಮಾಡ್ಕೋ. ಏನು ಅಸಂಬದ್ಧ ಮಾತು ಅಣ್ಣ. ನನ್ನ ಬಾಹು ಬಲದ ಮೇಲೆ ನಿನಗೆ ಅನುಮಾನನ? ಅರ್ಜುನನ ಗಾಂಡೀವದ ಮೇಲೆ ನಿನಗೆ ಅನುಮಾನನ? ಹಾಗಲ್ಲ. ದುರ್ಯೋಧನನ ಪಕ್ಷದಲ್ಲಿ ಯಾರಿದ್ರು? ಭೂರಿಶ್ರವ, ಶಲ, ಜಲಸಂಧ, ಅಶ್ವತ್ಥಾಮ ಎಲ್ಲರೂ ದುಷ್ಟರೇ, ಅಸ್ತ್ರಶಸ್ತ್ರ ಪ್ರವೀಣರು, ರಾಜಪಿಂಡ ವಂಶಗಳು. ದ್ರೋಣನೂ ಅಷ್ಟೇ. ಈ ಕ್ಷಣ ನಮ್ಮದಲ್ಲ. ನಾವು ಒಂಟಿಯಾಗಿ ಜಯಿಸಬಲ್ಲೆವು, ಆದರೆ ನೇರವಾಗಿ ಹೋಗಿ ಗೆಲ್ಲಲಿಕ್ಕೆ ಇದು ಉತ್ತಮವಾದ ಸಮಯ ಅಲ್ಲ. ಹಾಗಾದ್ರೆ ನಮ್ಗೆ ದೈವ ಬಲ ಇಲ್ಲ ಅಂತೀಯಾ? ಬಾಹುಬಲ ಇಲ್ಲ ಅಂತೀಯಾ? ಇಲ್ಲ. ನಮಗೆ ಯುದ್ಧಕ್ಕೆ ಆಹ್ವಾನ ಇನ್ನೂ ಬಂದಿಲ್ಲ. ಯುದ್ಧಕ್ಕೆ ಆಹ್ವಾನ ಬರದೆ ನಾವಾಗಿ ನಾವು ಹೋಗಿ ಯುದ್ಧವನ್ನ ಮಾಡುವುದು ಅಧರ್ಮ ಅಥವಾ ಶ್ರೇಯಸ್ಕರವಲ್ಲ. ಹಾಗಾದ್ರೆ ಯಾವತ್ ಬರುತ್ತೆ ಆ ಸಂದರ್ಭ? ಯಾವತ್ ಬರುತ್ತೆ ದೈವ ಬಲ? ಯಾವತ್ ಬರುತ್ತೆ ಯುದ್ಧಕ್ಕೆ ಆಹ್ವಾನ? ಯಾವತ್ ಬರುತ್ತೆ ಹೇಳು? ಇನ್ನು 13ನೆಯ ವರ್ಷದಲ್ಲಿ. ಈಗಂತ ಹೇಳಿದ್ದು ನಾನಲ್ಲ,
ವ್ಯಾಸರು ಹೇಳಿ ಹೋಗಿದ್ದಾರೆ. 13ನೇ ವರ್ಷದಲ್ಲಿ ಯುಧಿಷ್ಠಿರ ನಿನ್ನ ನೆಪ ಮಾಡಿಕೊಂಡು ಕಾಲಪುರುಷ ಘೋರ ಕುಲಕ್ಷಯಕಾರಕ ಯುದ್ಧ ಮಾಡಿಸಿ ಭೂಮಂಡಲದ ರಾಜರನ್ನೆಲ್ಲ ಕೊಲ್ಲಿಸುತ್ತಾನೆ ಅಂತ ಭವಿಷ್ಯ ನುಡಿದಿದ್ರು. ಭೀಮ ಹೇಳ್ತಾನೆ, ಅದಕ್ಕೆ ಮೊದಲು ನಾನು ನೀನು ಹೀಗೆ ಬಳಲಿ ಬಳಲಿ ಸತ್ರೆ ಆ ಯುದ್ಧ ಹೇಗ್ ಬರುತ್ತೆ? ಬಳ ಬಳಲುವ ಮುಂಚೆನೇ ಯುದ್ಧ ಆಗಿದ್ರೆ ಸರಿ ಅಲ್ವಣ್ಣ? ಹಾಗಲ್ಲ, ಕಾಲ ಕೆರಳಿಸಬೇಕು, ನಾನು ನೀನು ಸಿದ್ಧರಾಗಬೇಕು. ಬೆಂಕಿಯಲ್ಲಿ ಕಬ್ಬಿಣವನ್ನ ಸುಟ್ಟು ತಟ್ಟಿದಾಗ ಮಾತ್ರ ಬಗ್ಗುವಂತೆ ನಾವೆಲ್ಲ ಈ 13 ವರ್ಷಗಳ ಕಾಲ ಬೆಂಕಿಯಲ್ಲಿ ಬೆಂದು ಸರಿಯಾದ ಕಬ್ಬಿಣದ ಆಯುಧಗಳಾಗಬೇಕು ಅಧರ್ಮವ ಆಚರಣೆ ಮಾಡ್ತಾ ಇರ್ತಕ್ಕಂಥವರನ್ನ ಕೊಲ್ಲಿಕ್ಕೆ. ಕಡೆಗೆ ಅಣ್ಣನ ಮಾತನ್ನ ಕೇಳಿ ಸಮಾಧಾನವಿಲ್ಲದಿದ್ರೂ ಕೂಡ ಭೀಮ ಸಮಾಧಾನವನ್ನ ಮಾಡ್ಕೊಳ್ತಾನೆ. ಹೌದು, ಭೀಮನ ದೃಷ್ಟಿಯಲ್ಲಿ ನಿಂತು ಆಲೋಚನೆಯನ್ನ ಮಾಡಿದ್ರೆ ಅವನು ಹೇಳುತ್ತಿರುವ ಅಷ್ಟೂ ಮಾತುಗಳು ನಿಜ. ಅದರಲ್ಲಿ ಯಾವುದೇ ಸುಳ್ಳಿಲ್ಲ. ಆದ್ರೆ ಕೋಪಕ್ಕಿಂತ, ನಮ್ಮ ಹಠಕ್ಕಿಂತ ಸರಿಯಾದ ಸಮಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಭೀಮನ ಮಾತನ್ನ ಕೇಳಿ ಅಂದು ಯುದ್ಧಕ್ಕೆ ಹೋಗಿದ್ರೆ ಪಾಂಡವರಿಗೆ ವಿಜಯ ಸಿಗ್ತಾ ಇತ್ತ? ಹಾಗಾದ್ರೆ ಪಾಪಿಗಳ ಅಂತ್ಯ ಸಮಯ ಅಂತ ಕೂಡ ಬರ್ಬೇಕಲ್ವಾ? ಅಧರ್ಮವನ್ನ ಹೆಚ್ಚಿನ ಮಟ್ಟದಲ್ಲಿ ಮಾಡ್ತಾ ಮಾಡ್ತಾ ಅಧರ್ಮವನ್ನೇ ಒಂದು ದಿವಸ ಅವ್ರನ್ನೆಲ್ಲ ತಿನ್ಬೇಕಲ್ವಾ, ನುಂಗಬೇಕಲ್ವಾ? ದೈವ ಬಲ ಅನ್ನೋದು ಮನುಷ್ಯನಿಗೆ ಬರೋ ತನಕ ಕಷ್ಟದ ಹಾದಿ. ಏನ್ ಬೇಕಾದ್ರೂ ಮಾಡಬಲ್ಲೆ, ನನ್ನ ಹತ್ರ ಎಲ್ಲ ಇದೆ, ಹಣ ಇದೆ ಅಂತ ಮುಂದೆ ಹೋದಾಗ ಎಷ್ಟೋ ಜನ ಕೈ ಸುಟ್ಟುಕೊಂಡು ತಮ್ಮ ಬದುಕನ್ನೇ ಹಾಳು ಮಾಡ್ಕೊಂಡಿರ್ತಾರೆ. ಕಾರಣ ಎಲ್ಲ ಇದ್ರೂ ಕೂಡ ದೈವ ಬಲವಿಲ್ಲದೆ, ಸರಿಯಾದ ಸಮಯ ಬರದೆ ನೀವ್ ಏನೇ ಮಾಡಕ್ ಹೋದ್ರೂ ಕೂಡ ಅದು ಕೈಗೂಡಲ್ಲ. ಇಲ್ಲಿ ಯುಧಿಷ್ಠಿರನ ಮಾತನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವೆಲ್ಲ. ತಾಳ್ಮೆ ಇದ್ದಾಗ ಮಾತ್ರ ಅಷ್ಟು ಆಳವಾಗಿ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಕೋಪದ ಕೈಲಿ ಬುದ್ಧಿ ಕೊಟ್ರೆ ಅದು ನಮ್ಮನ್ನೇ ತಿನ್ನುತ್ತೆ. ಆ ವ್ಯಾಸರು ಆ ರೀತಿ ಭವಿಷ್ಯ ನುಡಿದ್ರು ಅನ್ನೋ ಕಾರಣಕ್ಕೆ ಅವನಿಲ್ಲ. ಅವನು ಯಮನ ಅಂಶದಿಂದ ಹುಟ್ಟಿದವನು. ಯಮನಿಗೆ ಪೂರ್ವಾಪರವನ್ನ ಯೋಚನೆ ಮಾಡ್ತಕ್ಕಂಥ ತಾಳ್ಮೆ ಹೆಚ್ಚು. ಅವನಿಗೆ ಆ ತಾಳ್ಮೆ ಇಲ್ಲ ಅಂದಿದ್ರೆ ನರಕಾಧಿಪತಿ ಆಗಿರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಹಾಗಾಗಿ ಯಮನ ಅಂಶದಿಂದ ಅವನು ಸದಾಕಾಲ ತಾಳ್ಮೆಯಿಂದ ಇರ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾನೆ. ಎಲ್ಲವನ್ನ ಆಳವಾಗಿ ಯೋಚನೆ ಮಾಡ್ತಾನೆ. ನಾವು ಆ ರೀತಿ ಆಳವಾಗಿ ಯೋಚನೆ ಮಾಡೋರಾಗಬೇಕು. ಕಷ್ಟ ಬಂತು ಅಂತ ದೈವವನ್ನ ಪಾಂಚಾಲಿ ತರ, ದ್ರೌಪದಿ ತರ ನಿಂದನೆ ಮಾಡೋ ಸಾಕಷ್ಟು ಹೆಣ್ಮಕ್ಳಿದ್ದೀರಾ. ಆದ್ರೆ ಎಲ್ರಿಗೂ ಯುಧಿಷ್ಠಿರನಂತಹ ಗಂಡ ಸಿಕ್ಕಿರಲ್ಲ. ನಾವೇ ಅರ್ಥ ಮಾಡ್ಕೋಬೇಕು. ಸಂದರ್ಭದಲ್ಲಿ ಕೋಪ ಬರೋದು, ದೈವದ ಮೇಲೆ ನಿಂದನೆಯನ್ನ ಮಾಡೋದು ಸರ್ವೇ ಸಾಮಾನ್ಯ. ಅದೇ ದೇವರನ್ನ ನೀವು ಹೊಗಳಿರ್ತೀರಾ, ಅದೇ ದೇವರು ನನಗೆ ಒಳ್ಳೇದ್ ಮಾಡ್ದ ಅಂತ ಖುಷಿ ಪಟ್ಟಿರ್ತೀರಾ, ಹರಕೆಯನ್ನ ಹೊತ್ತಿರ್ತೀರಾ. ಮುಂದೊಂದು ದಿವಸ ಕಷ್ಟ ಬಂದಾಗ ಮತ್ತದೇ ದೇವರನ್ನ ನಾವು ಜಗಳ ಮಾಡಿ ನೀನಿಲ್ಲ ಅಂತ ಶಪಿಸಿರ್ತೇವೆ. ಯಾಕಂದ್ರೆ ಅನುಕೂಲವಾದಾಗ ಅವನಿದ್ದಾನೆ, ಅನಾನುಕೂಲವಾದಾಗ ಅವನಿಲ್ಲ ಅನ್ನೋದು ಮನುಷ್ಯನ ಸಾಮಾನ್ಯ ಗುಣ. ನಿಮಗೂ ಸಮಯ ಬರುತ್ತೆ. ನಿಮ್ಮ ವನವಾಸ ಕಾಲ, ಈ ವನವಾಸ ಕಾಲ ಅನ್ನೋದು ಸರಿಲೇಬೇಕು. ಎಷ್ಟೋ ಜನಕ್ಕೆ ಸರ್ದಿದೆ ವನವಾಸ ಕಾಲ. ಒಂದು ಕ್ಷಣ ನಿಮ್ಮ ಬೆನ್ನ ಹಿಂದೆ ಅಥವಾ ನಿಮ್ಮ ಜೀವನವನ್ನ ತಿರುಗಿ ನೋಡ್ಕೊಳ್ಳಿ. ಎಷ್ಟೆಲ್ಲ ಹಂತವನ್ನ ದಾಟಿ ಈ ಹಂತಕ್ಕೆ ಬಂದಿದ್ದೀರಾ. ಇವತ್ತಿಷ್ಟು ನೆಮ್ಮದಿಯಿಂದ ಇದ್ದೀರಾ ಅಂದ್ರೆ ಭಗವಂತನ ಕೃಪಾಶೀರ್ವಾದ ಇಲ್ಲದೇನಾ? ಅಥವಾ ಅವನು ನಿಮ್ಮ ವನವಾಸವನ್ನ ಅಂತ್ಯ ಮಾಡ್ಲೇ ಇಲ್ವಾ? ಇನ್ನೂ ತುಂಬಾ ಜನ ವನವಾಸದಲ್ಲೇ ಬದುಕ್ತಾ ಇದ್ದೀರಾ.
ಅಂದ್ರೆ ನಿಮ್ಮ ಸಮಯ ಇನ್ನೂ ಬಂದಿಲ್ಲ. ಒಂದ್ ಪ್ರಶ್ನೆ ಬರುತ್ತಲ್ಲಿ, ಯಾವಾಗ ಬರುತ್ತಾ ಸಮಯ? ನಾ ಸತ್ತ ಮೇಲ? ನಮ್ಮ ಮನ್ಸಲ್ಲೂ ಇದೆ ಅಲ್ವಾ ಬರೋದು. ನಾವು ಸತ್ ಮೇಲ್ ಬರುತ್ತಾ ಹಾಗಾದ್ರೆ? ಇನ್ನೆಷ್ಟು ವರ್ಷ? ಮನುಷ್ಯನಾಗಿ ಹುಟ್ಟಿರೋದೇ ನೀವು ಕಷ್ಟ ಪಡಕ್ಕೆ, ಸುಖ ಪಡಕ್ಕಲ್ಲ. ಕಹಿ ಸತ್ಯ ಅರ್ಥ ಮಾಡ್ಕೋಬೇಕು ನಾವು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಪಡಕ್ಕಂತಾನೇ ಕಳ್ಸಿರೋದು. ಸುಖ ಪಡೋದಾದ್ರೆ ಮರನೋ ಗಿಡನೋ ಭಗವಂತನ ಪಾದದ ಮೇಲೆ ಇಡುವಂತ ಹೂವು ಆಗ್ತಾ ಇದ್ವಿ. ಭೂಮಿಯಲ್ಲಿ ಕಣ್ಬಿಟ್ಟು ಮೊದಲನೆಯ ಉಸಿರನ್ನ ತೆಗೆದುಕೊಂಡ ತಕ್ಷಣ ಅರ್ಥ ಮಾಡ್ಕೋಬೇಕು, ನನ್ನ ಬದುಕು ಸುಖಮಯವಾಗೇ ಇರುವಲ್ಲ, ನಾನು ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕು. ಎಲ್ಲಿ ತನಕ? ಈ ಆತ್ಮ ದೇಹದಿಂದ ಹೊರ ಹೋಗುವ ತನಕ. ಇದನ್ನ ಅರ್ಥ ಮಾಡ್ಕೊಳ್ಳೆ ಪರಮಾತ್ಮನನ್ನ ಜರಿಯೋದ್ರಲ್ಲಿ ಅರ್ಥ ಇಲ್ಲ. ಅವನು ವ್ಯಾಪಾರಿ ಅಲ್ಲ. ನಾನು ಮಾಡ್ತಾ ಇದ್ದೀನಿ, ನೀನು ಕೊಡ್ಲೇಬೇಕು ಅನ್ನೋದು. ನಾನ್ ಮಾಡ್ತಾ ಇದ್ದೀನಿ ಯಾಕೆ? ಯಾಕಂದ್ರೆ ನನಗೋಸ್ಕರ ಇದನ್ನ ಮಾಡ್ತಾ ಇದ್ದೀನಿ. ಪುಣ್ಯ ಕರ್ಮ ಮಾಡ್ತಾ ಇದ್ದೀನಿ, ದಾನ ಧರ್ಮಗಳನ್ನ ಮಾಡ್ತಾ ಇದ್ದೀನಿ, ಅನ್ನದಾನವನ್ನ ಮಾಡ್ತಾ ಇದ್ದೀನಿ. ಇದು ನನ್ನ ಅಕರ್ಮಗಳೆಲ್ಲ. ನಾನು ಮಾಡಿರ್ತಕ್ಕಂಥ ಪಾಪ ಕರ್ಮ ಏನಾದ್ರೂ ಇದ್ರೆ ಅದೆಲ್ಲ ಕಳಿಬೇಕು. ಧರ್ಮ ಅನ್ನೋದು ನನ್ನಲ್ಲಿ ಉಳಿಬೇಕು. ನಾನು ವಾನಪ್ರಸ್ಥಕ್ಕೆ ಹೋದಾಗ ನನ್ನ ಬೆನ್ನ ಹಿಂದೆ ಮೂಟೆ ಇರುವ ಬದಲು ಹೂವಿನಂತಹ ಅತ್ತಿಯಂತಹ ಮೂಟೆ ಇರಬೇಕು. ಯಾವುದೇ ಕಷ್ಟ ಕೊಡದೆ ನನ್ನ ಆತ್ಮವನ್ನ ಮುಂದಕ್ಕೆ ನಡ್ಸ್ಕೊಂಡು ಹೋಗಬೇಕು. ಮುಂದೆ ಯಮಭಟರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ, ಅಥವಾ ದ್ವಾರಪಾಲಕರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ, ಅಥವಾ ವೈಶಂಪಾಯನ ಸರೋವರನ್ನ ದಾಟಬೇಕಾದ್ರೆ ಕೇಳೋ ಪ್ರಶ್ನೆಗಳಿಗೆ ಒಂದಕ್ಕಾದ್ರೂ ನಾನು ಹೌದು ಅನ್ಬೇಕು. ಆ ಕಾರಣಕ್ಕೋಸ್ಕರ ಈ ದಾನ ಧರ್ಮ ಪೂಜೆ ಪುನಸ್ಕಾರಗಳು. ಈ ಸತ್ಯ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದನ್ನೆಲ್ಲ ಮನದಟ್ಟನ್ನ ಮಾಡ್ತಾ ಇರ್ತಕ್ಕಂಥದ್ದು ಯಾರು? ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣ. ಹಾಗಾಗಿ ನಾವೇನಂತ ಹೇಳ್ತೀವಿ? ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ತೇವೆ. ಧನ್ಯವಾದ.